ಕಾಂತಿ ತುಂಬಾ ಸುಂದರವಾಗಿದ್ದಾಳೆ. ಆದ್ರೆ ಅವಳನ್ನ ನಿಮ್ಮನೇಲಿ ಯಾರು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ. ನಿನಗ್ ಚೆನ್ನಾಗಿ ನೋಡ್ಕೋಬೇಕು ಅಂತ ಇದ್ರು ಬೇರೆಯವ್ರು ಬಿಡೋದಿಲ್ಲ. ಅದಕ್ಕೆ ಕಣೋ, ಅದಕ್ಕೆ ನಾವೇ ಚೆನ್ನಾಗಿ ನೋಡ್ಕೋತೀವಿ. ಈಗ್ಲಿಂದಾನೇ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ರೋ. ನೋಡಿ ನೋಡಿ, ನಿಮ್ದಮ್ಮಯ್ಯ ಅಂತೀನಿ, ಅವರಿಬ್ಬರಿಗೆ ಏನೋ ಮಾಡ್ಬೇಡಿ. ಬೇಕಾದ್ರೆ ನನಗೇನಾದ್ರೂ ಮಾಡಿ ಅವರಿಬ್ಬರನ್ನ ಬಿಟ್ಬಿಡಿ. ನಿಮ್ಗೇನಾದ್ರೂ ಮಾಡಿದ್ರೆ ನಮ್ಗೇನೋ ಸಿಗುತ್ತೆ. ಕೇಳ್ತೀನಿ. ಹೇಳದ್ ಕೇಳ್ತಾನಂತೋ. ಅವನನ್ನ ಬಿಟ್ಬಿಡ್ರಲೇ, ಬಿಟ್ಬಿಡ್ರು. ಬಿಚ್ಚಿಡೋ. ಇಷ್ಟು ಹೊತ್ತು ನೀನ್ ನೋಡಿದ್ದು ಒಂದು ಸಣ್ಣ ಜಲಕ್ಕು. ನಮ್ಮವರು ಇದರ 10 ಪಟ್ಟು ಕ್ರೂರವಾಗಿ ನಡ್ಕೊಂತಾರೆ. ನೆನಪಿರ್ಲಿ, ಕರ್ಕೊಂಡು ಹೋಗ್ರು. ಇದೇನ್ ಗೊತ್ತಾ? ತಾಳಿ. ಒಂದ್ ಹೆಣ್ಣು ತನ್ನ ಜೀವನದಲ್ಲಿ ಪೂಜಿಸುವಂಥದ್ದು, ಗೌರವ ಕೊಡುವಂಥದ್ದು, ಯಾರು ಬೆಲೆ ಕಟ್ಟಕ್ಕಾಗದೆ ಇರುವಂಥದ್ದು. ನಿಮ್ ಸ್ಟೆಥೋಸ್ಕೋಪ್ತರ ಬೇಕಾದಾಗ ಹಾಕೊಂಡು ಬೇಡದೇ ಇದ್ದಾಗ ತಿಟ್ಟಿಡುವಂಥದ್ದಲ್ಲ. ನನ್ನ ಕತ್ನಲ್ಲಿರೋ ತಾಳಿ, ನನ್ನ ಮನಸ್ಸಿನಲ್ಲಿರೋ ಗಂಡ, ಇಬ್ರು ನನ್ನ ಕೊನೆ ಉಸಿರಿರೋವರೆಗೂ ಬದಲಾಯಿಸೋದಕ್ಕಾಗಲ್ಲ. ತಪ್ಪು ತಿಳ್ಕೊಬೇಡಿ. ಮದುವೆ ಅನ್ನೋದು ನಿಮ್ಮ ಜೀವನದಲ್ಲಿ ಯಾವಾಗಲೂ ಹಿಂದೆ ನಡೆಸೋದು ಘಟನೆ. ಅವ್ರಿಗೆ ಎಲ್ಲಿದಾರೋ ಗೊತ್ತಿಲ್ಲ, ವಾಪಸ್ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ನನ್ ತಾಳಿ ಕಟ್ಟಿರೋ ಗಂಡ ಏನೋ ದೂರ ಹೊಟ್ಟೋಗಿದ್ದಾನೆ ಅಂತ ನನಗೆ ಯಾವತ್ತೂ ಅನ್ಸಿಲ್ಲ. ಅವ್ರ ಅತಿ ಸಾಕ್ಷಿಯಾಗಿ ನನ್ನ ಕೈ ಹಿಡ್ತಿದ್ದಾರೆ. ಯಾವಾಗ್ಲೂ ನನ್ನ ಜೊತೆನೆ, ನನ್ನ ಪಕ್ಕದಲ್ಲೇ ಇದ್ದಾರೆ. ಪ್ರೀತಿ ಮದ್ವೆ ಅನ್ನೋದೆಲ್ಲ ಲೆಕ್ಕಾಚಾರ ಅಲ್ಲ ಜೀವನ್. ಒಂದ್ರ ಜೊತೆ ಒಂದು ಸೇರಿದ್ರೆ ಮಾತ್ರ ಎರಡು ಅನ್ನೋದಲ್ಲ. ಕೆಲವೊಮ್ಮೆ ಒಂದ್ರ ಜೊತೆ ಒಂದು ಸೇರದೆ ಹೋದ್ರು ಅದು ಎರಡೇ. ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ದೆ ದುಡುಕ್ಬಿಟ್ಟು ನನ್ನಿಂದ ನಿಮ್ಗೆ ನೋವಾಗಿತ್ತು. ದಯವಿಟ್ಟು ಕ್ಷಮಿಸಿ. ಅಕ್ಕ, ನೀನ್ ಅವಮಾನ ಮಾಡಿರೋದು ನನ್ನ ಫ್ರೆಂಡ್ಗೆ. ನೋಡು, ಅವನಿಗೆ ಬೈದ್ರೆ ನನಗ್ ಬೈದ ಹಾಗೆ, ಅವನಿಗೆ ಅವಮಾನ ಮಾಡಿದ್ರೆ ನನಗೂ ಅವಮಾನ ಮಾಡಿದ ಹಾಗೆ. ನನಗೂ ಸಾಕಷ್ಟೆಲ್ಲ ಅವಮಾನ ಆಗಿದೆ ಐಶ್ವರ್ಯ. ಅದನ್ನ ನೀನು ನಿನ್ ಕಣ್ಣಾರೆ ನೋಡ್ಕೊಂಡ್ ಬಂದಿದ್ಯಾ. ಸ್ನೇಹ ಅನ್ನೋದು ಬರೀ ಸ್ನೇಹ ಅಷ್ಟೇ. ಅದು ಅಧಿಕಾರ ಅಲ್ಲ, ತಪ್ಪಾಳ್ಕೇನೋ ಅಲ್ಲ. ಎಲ್ಲ ಸಂಬಂಧಕ್ಕೂ ಒಂದ್ ಮಿತಿ ಇರುತ್ತೆ. ನೀನೇ ನನ್ ಮೇಲೆ ಸ್ನೇಹ ಪ್ರೀತಿ ಇದೆ ಅಂತ ನಿನ್ ನಿರ್ಧಾರಗಳನ್ನೆಲ್ಲ ನನ್ ಮೇಲೆ ಹೇರಿದ್ರೆ ಅದ್ ಸ್ನೇಹ ಅಲ್ಲ. ಹಾಗಾದ್ರೆ ನೀ ನನ್ ಸ್ನೇಹಿತೆ ಅನ್ಕೊಂಡು, ಅಕ್ಕ ಅನ್ಕೊಂಡು ನಾನು ನಿನ್ಗೆ ಹೆಲ್ಪ್ ಮಾಡಿ ತಪ್ಪು ಅಂತೀಯಾ? ಸ್ನೇಹಿತೆ ಆಗಿದ್ರೆ, ನನ್ನ ಅಕ್ಕನಿಗೆ ಒಳ್ಳೇದಾಗ್ಲಿ ಅಂತ ಬಯಸೋ ತಂಗಿ ಆಗಿದ್ದಿದ್ರೆ ನೀನಿಂತ ಕೆಲಸ ಮಾಡ್ತಿರ್ಲಿಲ್ಲ ಐಶ್ವರ್ಯ. ಅವ್ರ ಬಗ್ಗೆ ನಿನಗ್ ಪ್ರೀತಿ ಇದೆಯಾ ಅಂತನೋ, ನೀನ್ ಇನ್ನೊಂದ್ ಮದ್ವೆ ಮಾಡ್ಕೋತೀಯ ಅಂತನೋ ಕೇಳ್ದೆ. ಈಗ ಯಾರನ್ನೋ ಕರ್ಕೊಂಡ್ಬಂದು ಒಕ್ಕೋ ಅಂತಾನೆ ಹೇಳ್ತಿರ್ಲಿಲ್ಲ. ನೀನು ನಾನು ಹೇಳ್ದ ಹಾಗೆ ಮಾಡಬೇಕು, ಗೊತ್ತಾಯ್ತಾ? ಕೇಳ್ತೀನಿ, ನೀವು ಹೇಳ್ದಾಗೆ ಕೇಳ್ತೀನಿ. ಸರಿ, ಅವನ್ನ ಕಾರಿಂದ ಆಚೆ ತಳ್ರೋ.